Hi, hello beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಅದಕ್ಕೆ ಮೊದಲು ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಇದನ್ನು ತಮಗೆ ಯಾವಾಗ ತಮ್ಮ ಕಣ್ಮುಂದೆ ಬರುತ್ತೋ, ಯಾವಾಗ ತಾವು ಇದನ್ನು ನೋಡ್ತೀರೋ ಆವಾಗ ಆ ಸಮಯಕ್ಕೆ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವ್ರಿಗೆ ಬಿಟ್ಬಿಡಿ. ಯಾಕೆಂದರೆ ಇಲ್ಲಿ ಸುಮಾರು ಜನದ ಎನರ್ಜೀಸು ಕನೆಕ್ಟ್ ಆಗಿರುತ್ತೆ. ಸೊ ಯೂನಿವರ್ಸ್ ಕಡೆಯಿಂದ ಕಾರ್ಡ್ಸ್ ಏನು ಸಿಗ್ತಾ ಇದೆ ಅಂತ ನೋಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್. ಯೂನಿವರ್ಸ್ ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡೋಣ. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ತುಂಬ ದೊಡ್ಡ ಮನಸ್ಸಿನವರು, ಹೃದಯವಂತರು ಅಂತಾರಲ್ವ, ಆ ಥರ. ಸೊ ಹಾಗಿದ್ರೆ ನೀವೇನು ಮಾಡ್ತೀರಾ? ಆ ಥರ ಇದ್ದಾಗ ನೀವು ದಾನ ಧರ್ಮ ಮಾಡೋದು ಎಲ್ಲ ಸ್ವಲ್ಪ ಜಾಸ್ತಿನೇ. ಎಡಗೈಲಿ ಗೊತ್ತಾಗಬಾರ್ದು ಬಲಗೈಲಿ ಕೊಟ್ಟಿರೋದು ಅಂತ ಹೇಳ್ತಾರಲ್ವ, ಸೊ ಆ ಥರ. ಸೊ ನೀವು ಮಾಡೋದೇನೋ ಒಳ್ಳೆಯ ಕೆಲಸ ಮಾಡ್ತೀರಾ, ಬಟ್ ಆದರೆ ಯಾರಿಗೆ ನೀವು ದಾನ ಕೊಡಬೇಕು, ಸಹಾಯ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಸುಮ್ಮನೆ ನಿಮಗೆ ಮೋಸ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಅಂತ ನೋಡಿಬಿಟ್ಟು ಚೆಕ್ ಮಾಡಿ ಸಹಾಯ ಮಾಡಿ. ಯಾಕೆಂದರೆ ಮೋಸ ಮಾಡೋರು ಅದೇ ಥರನೇ ಬಂದಿರ್ತಾರೆ, ನಿಜವಾಗ್ಲೂ ಅವಶ್ಯಕತೆ ಇರೋರು ಅದೇ ಥರ ಇರ್ತಾರೆ. ಬಟ್ ನೀವು ಅದನ್ನು ಕಂಡಿಟ್ಕೊಂಡ್ಬಿಟ್ಟು ಯಾರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಯೂನಿವರ್ಸ್ ಕಡೆಯಿಂದ ಒಂದು ಎಚ್ಚರಿಕೆ ಮತ್ತು ಸಜೆಷನ್ ಏನಪ್ಪ ಅಂದರೆ, ನೀವು ಮೋಸ ಮಾಡೋರು ಇರ್ತಾರಲ್ವ, ನೀವು ಈ ಹೃದಯವಂತರು, ಗುಣವಂತರು ಇರ್ತಾರಲ್ವ, ಅವರನ್ನು ದುರುಪಯೋಗ ಪಡಿಸ್ಕೋಬೇಡಿ. ಯಾಕಂದರೆ ಅವ್ರ ಹತ್ರ ಕಾಸಿರುತ್ತೆ, ಅವರು ಯಾರಿಗೆ ಅವಶ್ಯಕತೆ ಇರುತ್ತೋ ಬಡವರಿಗೆ ಅವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಬಟ್ ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಆ ಹಣನ ನೀವು ಪಡ್ಕೊಂಡ್ರೆ, ಒಂದು ಈ ದಾನವಂತರು ಇರ್ತಾರಲ್ವ ಅವರಿಗೆ ನಂಬಿಕೆ ಕಳ್ಕೊತೀರ, ಅವರು ನಂಬಿಕೆ ಕಳ್ಕೊತಾರೆ. ಆ್ಯಕ್ಚುಲಿ ಮೋಸ ಮಾಡ್ತಾರಲ್ವ ಜನ ಅಂತ ಹೇಳ್ಬಿಟ್ಟು. ಆವಾಗ ಇನ್ನೊಂದು ಏನಾಗುತ್ತೆ, ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೂ ಕೂಡ ಸಿಗೋದಿಲ್ಲ. ಸೊ ನೀವು ತಪ್ಪು ಮಾಡಬೇಡಿ ಆ ಥರ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾಯಿದೆ. ಒಂದು ವೇಳೆ ನೀವು ಅದೇ ಥರ ಮೋಸ ಮಾಡ್ತಾಯಿದ್ರೆ ಮುಂದೆ ನೀವು ಅದಕ್ಕೆ ನೆಗೆಟಿವ್ ಎನರ್ಜೀಸ್, ನಿಮಗೆ ನಿಮ್ಮ ಎನರ್ಜಿನಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗಿ ಮುಂದೆ ನಿಮಗೆ ಅದನ್ನೇ ಕಷ್ಟ ತಂದು ಕೊಡೋ ಸಾಧ್ಯತೆಗಳಿದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾಯಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ತುಂಬ ಶೈನ್ ನೇಚರ್ನವರು. ಇದು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಇದೆ, ಬಟ್ ಇಲ್ಲಿ ಎಲ್ಲ ಹೆಣ್ಮಕ್ಳು ಅಂತ ಇರಲ್ಲ. ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರು ಯಾರಾದರೂ ಆಗಿರಲಿ, ವೈಯಕ್ತಿಕ ಎನರ್ಜೀಸ್ ಹೇಳ್ತಾ ಇದೆ ಇದು. ಯಾವುದು ಜೆಂಡರ್ ಆಗಲಿ, ಏಜ್ ಆಗಲಿ ಸ್ಪೆಸಿಫಿಕ್ಕಾಗಿ ಸೂಚಿಸ್ತಾ ಇಲ್ಲ. ನೀವೇನಂದರೆ ಹಂಚಿ ತಿನ್ನೋತಕ್ಕಂಥ ಸ್ವಭಾವದವರು, ತಮ್ಮಲ್ಲಿ ಏನಿದೆ ಅದನ್ನೇ ಎಲ್ರಿಗೂ ಹಂಚಿಬಿಟ್ಟು ತಿಂತಕ್ಕಂಥ ಸ್ವಭಾವದವರು. ತಮ್ಮ ಹತ್ರ ಏನು ಹಣ ಇದ್ರೂ ಎಲ್ರಿಗೂ ಲೈಕ್ ಗಿಫ್ಟು ಆ ಥರ ಎಲ್ಲ ಕೊಟ್ಬಿಟ್ಟು, ಹೀಗೆ ಏನೋ ಒಂಥರ ಈ ಥರ ಒಳ್ಳೆಯ ಗುಣಗಳನ್ನ ಹೊಂದಿರ್ತಕ್ಕಂಥವ್ರು. ಈ ಥರ ಗುಣದಿಂದಲೇ ತಾವು ಸ್ವಲ್ಪ ಫೇಮಸ್ ಆಗಿರೋ ಚಾನ್ಸಸ್ ಕೂಡ ಇದೆ. ತಾವು ಸ್ವಲ್ಪ ಶೈನ್ ನೇಚರ್ ಇರೋದ್ರಿಂದ ಯಾರ ಹತ್ರನೂ ಓಪನ್ ಅಪ್ ಆಗೋದು ಅಷ್ಟು ನೀವು ಬೇಗನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸ್ವಲ್ಪ ಇಲ್ಲಿ ನೆಗೆಟಿವ್ ಎನರ್ಜೀಸ್ ಎಫೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಯಾರಿಗೆ ಈ ಥರ ನೆಗೆಟಿವ್ ಎಫೆಕ್ಟ್ ಆಗಿರೋ ಸಾಧ್ಯತೆಗಳಿವೆ ಅದನ್ನು ನೋಡಿಬಿಟ್ಟು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ, ರೆಮಿಡೀಸ್ನ ಕಂಡ್ಕೊಳ್ಳಿ, ಮತ್ತು ಅದನ್ನು ಫಾಲೋ ಮಾಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕಾರ್ಡ್ ಎನರ್ಜಿಯ ಪ್ರಕಾರ ತಮ್ಮ ಕೆಲಸ ಆಗ್ತಾ ಬಂದು ನಿಲ್ಲುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಆಗ್ತಾಯಿದೆ. ನೀವೆಲ್ಲ ಕೆಲಸನೂ ಮಾಡಿರ್ತೀರ, ಇನ್ನೇನು ಫಿನಿಶಿಂಗ್ ಆಲ್ರೆಡಿ ಮುಗಿತಪ್ಪ ಅಂತ ಹೇಳಿದಾಗ ಆ ಟೈಮಿಗೆ ಕೆಲಸ ತಮ್ಮದು ನಿಲ್ತಾ ಇರೋ ಚಾನ್ಸಸ್ಗಳಿದೆ. ರಿಸಲ್ಟ್ ಇನ್ನೇನು ಎಲ್ಲ ಪ್ರೆಸೆಂಟೇಷನ್ ಎಲ್ಲ ಆಯಿತು, ಇನ್ನೇನು ರಿಸಲ್ಟ್ ಹೇಳಬೇಕು ಅಂದಾಗ ಆ ರಿಸಲ್ಟ್ ಬರೋ ಸಮಯದಲ್ಲಿ ನಿಮಗೆ ನಿಂತಿರೋ ಸಾಧ್ಯತೆಗಳಿವೆ. ಸೊ ಯಾರ್ದು ಆ ಥರ ಕೇಸಸ್ ಇದೆ ನೋಡಿಬಿಟ್ಟು ಅದಕ್ಕೆ ಕಾರಣ ಏನು ಅಂತ ನೋಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಸ್ವಲ್ಪ ಹೊಂಚಾಗ್ತಿರ್ತಾರೆ ತಮಗೇನೋ ಕೆಟ್ಟದ್ದು ಮಾಡಬೇಕು ಅಂತ. ಸೊ ಆ ಥರದವರು ಯಾರಿದ್ದಾರೆ ಏನು ನೋಡಿಬಿಟ್ಟು ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತು ನೀವು ಈ ಥರ ವಂಚನೆ ಮಾಡೋರು ಇರ್ತಾರಲ್ವ, ತಾವು ಆ ಥರ ಎಲ್ಲ ಮಾಡಬಾರ್ದು. ಇನ್ನೊಬ್ಬರ ಲೈಫಿಗೆ ಪ್ರೋಗ್ರೆಸ್ಸಿಗೆ ಏನಾಗುತ್ತೆ,
ಪೆಟ್ಟು ಬೀಳುತ್ತೆ. ಸೊ ಏನೇ ಮಾಡಬೇಕು ಅನ್ನೋದಿದ್ರು ಕಷ್ಟಪಟ್ಟು ಮಾಡಬೇಕು. ಇನ್ನೊಬ್ಬರದಿಂದ ಕಿತ್ಕೊಂಡು ಅಥವಾ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿಬಿಟ್ಟು ತಮಗೆ ಒಳ್ಳೆಯದಾಗಲಿ ಅಂತ ಖಂಡಿತ ಯೋಚನೆ ಮಾಡಬಾರ್ದು. ಇನ್ನು ಕೆಲವರು ರೈತರು ಹೊಲದಲ್ಲಿ ತೋಟದಲ್ಲಿ ಬೆಳೆಯೋರು ಇರ್ತಾರಲ್ವ, ಅವರು ಕೂಡ ಇನ್ನೇನು ಪ್ರಿಪೇರ್ ಮಾಡ್ಕೊಂಡಿರ್ತೀರ ಬೆಳೆಗಳನ್ನ ತೆಗಿಲಿಕ್ಕೆ. ಸೊ ಅದನ್ನು ಕಂಟಿನ್ಯೂ ಮಾಡಿ, ಮುಂದೆ ಒಳ್ಳೆ ಫಲ ಸಿಗುತ್ತೆ, ನಿಲ್ಲಿಸಬೇಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 4th ಕಾರ್ಡ್ ಎನರ್ಜಿಯ ಪ್ರಕಾರ ನಿಮಗೆ ತುಂಬ ಕೆಲಸಗಳನ್ನ ಮಾಡೋ ಅಂಥ ತಾಕತ್ತಿದೆ. ಸೊ ನಿಮಗೆ 1 ಅಲ್ಲ 2 ಅಲ್ಲ 3 ಎಷ್ಟೇ ಕೆಲಸ ಕೊಟ್ಟರು ನೀವು ಅದನ್ನು ತುಂಬ ಕರೆಕ್ಟಾಗಿ ಮಾಡ್ತೀರಾ. ತುಂಬ ಯಾರಿಗೂ ಕೊಟ್ಟರೆ ಯಾರಾದರೂ ಕೆಲಸ ನಿಮಗೆ ಕೊಟ್ಟರೆ ಆ ಕೆಲಸ ಸಮಾಧಾನ ಪಡಬೇಕಪ್ಪ, ಅಷ್ಟು ನೀಟಾಗಿ ಮಾಡೋ ಅಂಥ ಕೆಪಾಸಿಟಿ ಇದೆ. ಇನ್ನು ಕ್ರಿಯೇಟಿವಿಟಿನಲ್ಲೂ ಅಷ್ಟೇ, ನಿಮಗೆ 1 ಬಿಟ್ಟು 2 ಬಿಟ್ಟು 3 ಈ ಥರ ಸುಮಾರು ಐಡಿಯಾಸ್ ಇರುತ್ತೆ. ನೀವು ಅದ್ರ ಮೇಲೆಲ್ಲ ವರ್ಕ್ ಮಾಡ್ತೀರಾ, ಮತ್ತು ನೀವು ಅದರಿಂದ ಆ ಗುಣದಿಂದ ತಮಗೆ ಖುಷಿ ಕೂಡ ಇದೆ, ಮತ್ತು ಅದರಿಂದ ಶಾಂತಿ ಸಮಾಧಾನ ಕೂಡ ತಮಗೆ ಒದಗಿ ಬರುತ್ತೆ. ಗುಡ್. ಈ ಥರ ಎನರ್ಜೀಸ್ ಯಾರಿಗಿದೆ ಚೆಕ್ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾರ್ಡ್ ಎನರ್ಜಿಯ ಪ್ರಕಾರ, ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಗುರುಗಳು ಏನಿರ್ತಾರಲ್ವ ಅವರಿಗೆ ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಹೇಳಿರಲ್ಲ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ. ಸೊ ಆ ಥರ ಸ್ಟೇಟ್ಮೆಂಟ್ ಇದೆ ಅಂದಾಗ ಗುರುಗಳು ಆ ಪೊಸಿಷನ್ನಲ್ಲಿ ಇರೋರು ಯಾವುದೇ ಜಾತಿ ಇರ್ಬೋದು, ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕು. ಒಂದು ವೇಳೆ ತಾವು ಸುಮ್ಮನೆ ಏನೋ ಈ ಥರ ಸೊಲ್ಯೂಷನ್ ಎಲ್ಲ ಕೊಟ್ಬಿಟ್ಟು ಅಥವಾ ಇನ್ನೊಬ್ರದ್ದೇನೋ ಲೈಫ್ ಉದ್ಧಾರ ಆಗಲಿಲ್ಲ ಅಂತ ಹೇಳಿದರೆ ಅದಕ್ಕೆ ನೀವು ಆ ಪೊಸಿಷನ್ಗೆ ತಕ್ಕದವರಲ್ಲ. ಒಂದು ವೇಳೆ ಆ ಗುರುವಿನ ಪೊಸಿಷನ್ನಲ್ಲಿ ಇದ್ದೀರಾ ಅಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ತಾರಲ್ವ, ಆ ಸ್ಟೇಟ್ಮೆಂಟ್ನ ಸಂಪೂರ್ಣವಾಗಿ ಸರಿ ಅಂತ ಸಾಧಿಸುವಷ್ಟು ನೀವು ಅಷ್ಟು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಈ ಸೆಟ್ಟಲ್ಲಿ ಬಂದಿರತಕ್ಕಂಥ ಎನರ್ಜಿ ಪ್ರಕಾರ ನೆಗೆಟಿವಿಟಿ ಸ್ವಲ್ಪ ಜಾಸ್ತಿನೇ ಹೆಚ್ಚು ಕಾಣಿಸ್ತಾ ಇದೆ. ಸೊ ಯಾರಿಗಾದರೂ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ತುಂಬ ನೆಗೆಟಿವಿಟಿಯಿಂದ ಎಫೆಕ್ಟ್ ಆಗಿದ್ದೀರಾ ಅಂತ ಫೀಲ್ ಆಗ್ತಾ ಇದ್ದರೆ ಚಿಕ್ಕದಾಗಿ ಅವರು ಹನುಮಾನ್ ಚಾಲೀಸವನ್ನು ಕೇಳ್ತಾ ಇರಿ. ನೀವು ಪಠಣೆ ಮಾಡಿ, ಧ್ಯಾನ ಅಥವಾ ಭಗವಂತನ ನಾಮೋಚ್ಚಾರಣೆ ಇದೆಲ್ಲ ಮಾಡ್ತಾ ಬನ್ನಿ. ಒಂದು ವೇಳೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಹನುಮಾನ್ ಚಾಲೀಸ ಹಾಕ್ಕೊಳ್ಳಿ, 11 ಟೈಮ್ಸ್ ಕೇಳಿ, 7 ಟೈಮ್ಸ್, ಈ ಥರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೇಳಿ. ಕಾಲಭೈರವ ಅಷ್ಟಕಂ ಅಂತ ಇರುತ್ತೆ, ಅದನ್ನಾದರೂ ಕೇಳಿ. ಅಥವಾ ಕಾಳಿದು ಮಹಾಮಂತ್ರ ಇರುತ್ತೆ, ದೇವಿ ಕಾಳಿದು, ಆ ಮಹಾಮಂತ್ರವನ್ನಾದರೂ ನೀವು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಪ್ರತಿದಿನ ದಿನಕ್ಕಿಷ್ಟು ಅಂತ ಟೈಮಲ್ಲಿ ಕೇಳಿ. ಡೈಲಿ ಈ ಥರ ಕೇಳ್ತಾ ಬಂದಾಗ ತಮ್ಮ ನೆಗೆಟಿವಿಟಿ ದೂರ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಯೂನಿವರ್ಸ್ ಏನು ಹೇಳ್ತಾರೆ ನೋಡೋಣ. ವೀಕ್ಷಕರೇ, ಇವತ್ತು ನಾನು 5 ಕಾರ್ಡ್ಸ್ ಅಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಏಂಜಲಿಕ್ ಸ್ಯಾಕ್ರೆಡ್ ಅಫರ್ಮೇಷನ್ಸ್ ಡೆಕ್ಕಿಂದ ನಾನು ಒಂದು ಕಾರ್ಡ್ ತೆಗಿತಿದ್ದೀನಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಲಿಕ್ಕೆ. ಯೂನಿವರ್ಸ್ ಡೆಕ್ ಕಾರ್ಡ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಸೊ ವೀಕ್ಷಕರೇ, ಇಲ್ಲಿ ಫಸ್ಟ್ ಕಾರ್ಡ್ ಏನು ಬಂದಿದೆ ಅಂದರೆ ಯೂನಿವರ್ಸ್ ಮತ್ತು ಏಂಜಲ್ಸ್ ಕಡೆಯಿಂದ ಅಫರ್ಮೇಷನ್ ಏನಿದೆ ಅಂದರೆ ಮೈಂಡ್ ಬಾಡಿ ಕನೆಕ್ಷನ್ ಅಂತ ಇದೆ. ಐ ಕಲ್ಟಿವೇಟ್ ಎ ಸ್ಟ್ರಾಂಗ್ ಕನೆಕ್ಷನ್ ಬಿಟ್ವೀನ್ ಮೈ ಮೈಂಡ್ ಆ್ಯಂಡ್ ಬಾಡಿ ಅಂತ ಹೇಳ್ತಿದೆ. ಅಂದರೆ ನೀವೇನು ವರ್ಕ್ ಮಾಡ್ತೀರಾ ಅಲ್ವಾ, ನಿಮ್ಮ ಬುದ್ಧಿ, ಮನಸ್ಸು ಮತ್ತು ನಿಮ್ಮ ದೇಹ ಎಲ್ಲನೂ ಒಂದೇ ಕಡೆಗೆ ನೀವು ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಸೊ ಆ ಥರ ನೀವು ಮೈಂಡು ಮತ್ತು ಬಾಡಿ ಮತ್ತು ಸೋಲು ಮತ್ತು ಹಾರ್ಟ್ ಇವೆಲ್ಲ ಒಂದೇ ಕನೆಕ್ಷನಲ್ಲಿ ಇರೋ ಥರ ಮಾಡಿ. ಮೆಡಿಟೇಷನ್ ಇದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ, ಓಕೆನಾ. ಆ ಥರ ಮೆಡಿಟೇಷನ್ ಮಾಡಿ, ದೇವ್ರ ನಾಮ ಜಪ ಮಾಡಿ. ಅಟ್ಲೀಸ್ಟ್ ಏನೂ ಆಗಲಿದ್ರೆ ದೇವ್ರದ್ದು ಮಂತ್ರಗಳು ಅಥವಾ ದೇವ್ರದ್ದು ಹಾಡಿರುತ್ತಲ್ವ, ಸಾಂಗ್ಸ್ ಕೇಳೋದ್ರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಸೊ ಹಾಗಾದಮೇಲೆ ನೀವು ಮೆಡಿಟೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಮೆಡಿಟೇಷನ್ ಮಾಡಿದರೆ ತಮಗೇನೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಜೆಷನ್ ಏನಿದೆ, ಇನ್ನರ್ ಹ್ಯಾಪಿನೆಸ್ ಅಂತ ಇದೆ. ಐ ಕಲ್ಟಿವೇಟ್ ಹ್ಯಾಪಿನೆಸ್ ವಿತಿನ್ ಮೈ ಸೆಲ್ಫ್ ಆ್ಯಂಡ್ ರೇಡಿಯೇಟ್ ಇಟ್ ಔಟ್ವರ್ಡ್ಸ್ ಅಂತ ಇದೆ. ಅಂದರೆ ಈಗ ಯಾರಾದರೂ ಒಬ್ಬರು ಹ್ಯಾಪಿಯಾಗಿದ್ದರೆ ತಮ್ಗೆ ಏನು ಫೀಲ್ ಆಗುತ್ತೆ, ತಮಗೂ ಕೂಡ ಹ್ಯಾಪಿ ಅನಿಸುತ್ತಲ್ವಾ. ಸೊ ಆ ಹ್ಯಾಪಿನೆಸ್ನ ತಮ್ಮೊಳಗೆ ತಾವು ತಂದ್ಕೊಳ್ಳಿ, ಇದರಿಂದ ತಮಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಸುತ್ತಮುತ್ತಲೂ ಆ ಹ್ಯಾಪಿನೆಸ್ ಸ್ಪ್ರೆಡ್ ಆಗುತ್ತೆ ಅಂತ ಯೂನಿವರ್ಸ್ ಮತ್ತು ಏಂಜಲ್ಸ್ ಗೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕಾರ್ಡು ಲೈಟ್ನೆಸ್ ಅಂತ ಇದೆ. ಐ ರಿಲೀಸ್ ಆಲ್ ಹೆವಿನೆಸ್ ಆ್ಯಂಡ್ ಎಂಬ್ರೇಸ್ ಲೈಟ್ನೆಸ್ ಆ್ಯಂಡ್ ಫ್ರೀಡಮ್ ಅಂತ ಇದೆ. ಅಂದರೆ ಈಗ ಡಾರ್ಕ್ ಎನರ್ಜೀಸ್ ನಿಮಗೆ ಎಫೆಕ್ಟ್ ಮಾಡಿರುತ್ತಲ್ವ,
ಸೊ ಆ ಥರ ಈಗ ನೀವು ಮಂತ್ರಗಳು ಆ ಥರ ಕೇಳೋದ್ರಿಂದ ತಾವೇ ಅದು ನೆಗೆಟಿವಿಟಿ ದೂರ ಹೋಗ್ತಾ ಹೋಗುತ್ತೆ. ಆಮೇಲೆ ತಾವು ಮೆಡಿಟೇಷನ್ ಮಾಡ್ಲಿಕ್ಕೆ ಪ್ರಾರಂಭಿಸಿ. ಇದರಿಂದ ತಾವು ಲೈಟಾಗಿ ಫೀಲ್ ಆಗ್ತೀರಾ, ಹೆವಿನೆಸ್ ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ನಿಮ್ಮದು ಸೋಲೇನೋ ಫ್ರೀಡಮ್ ಲೈಕ್ ಫ್ರೀಯಾಗಿರೋ ಥರ ಫೀಲ್ ಆಗುತ್ತೆ. ಇದು ಎಲ್ಲ ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಡೈಲಿ ಮಾಡ್ತಾ ಬನ್ನಿ. ಇಷ್ಟು ಏಂಜಲ್ಸ್ ಕಡೆಯಿಂದ ಅಫರ್ಮೇಷನ್ ಹೇಳಿ ಆಯಿತು. ಓಕೆ, ಈ ದಿನದ ವಿಡಿಯೋ ಯಾರಿಗಿಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಎನರ್ಜೀಸ್ ಕನೆಕ್ಟ್ ಆಗಿದೆಯೋ ನೆಕ್ಸ್ಟ್ ಇವತ್ತು ನಾನು ಏಂಜಲಿಕ್ ಸ್ಯಾಕ್ರೆಡ್ ಅಫರ್ಮೇಷನ್ ಕೂಡ ಹೇಳಿದ್ದೀನಿ. ಇದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.